ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಬಂದು ಅವ್ರ ಮಾವನ್ನ ಪಾಪ ಬಿಡಿಸ್ಕೊಂಡು ಹೋಗ್ತಾಳೆ, ಏಕೆಂದರೆ ರೌಡಿಗಳಿಂದ ಕಾಪಾಡಿದ್ದಾಳೆ. ರೌಡಿಗಳು ಅವ್ರನ್ನ ಆ ಯಪ್ಪನ ಕರ್ಕೊಂಡು ಹೋಗಿ ಕೊಲೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು, ಸಾಯಿಸೇ ಬಿಡ್ತೀವಿ ಅಂತೇಳ್ಬಿಟ್ಟು. ಅದರಿಂದ ಅವಳಿಗೆ ಒಂದು ಫೋನ್ ಕಾಲ್ ಹೋಗಿದ್ದು, ಒಂದು ಎಲ್ಲಿದ್ದೀರಾ ಮಾವ ಅಂತ ಕೇಳಿದ್ದಕ್ಕೆ ಹಿಂಗೆ ಊರಿಗೆ ಬಂದಿದ್ದೀನಿ ಕಣಮ್ಮ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವಳು ಅಲ್ಲಿ ಹುಡುಕಿ ಬರ್ತಾಳೆ. ಯಾಕೆ ಮಾವ ಸುಸ್ತಾಗಿದ್ದೀರಾ ಅಂದಾಗ, ಇಲ್ಲಮ್ಮ ಹಿಂಗೆ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಹೇಳಿರ್ತಾನೆ. ಹುಡ್ಕೊಂಡು ಅಲ್ಲಿ ಬಂದು ಪಾಪ ತುಂಬ ಕಷ್ಟಪಟ್ಟು ಕಾಪಾಡಿಕೊಂಡು ಪಾಪ ಮಾವನ್ನು ಕರ್ಕೊಂಡು ಎದ್ನಾ ಬಿದ್ನ ಅಂತ ಓಡೋಡಿ ಬಂದು ತಪ್ಪಿಸ್ಕೋಬೇಕಾಗಿದೆ. ಆವಾಗ ಈ ರೌಡಿಗಳು ಲಾಸ್ಟಿಗೆ ವಧೆ ಚೆನ್ನಾಗಿ ಕೊಟ್ಟಿರ್ತಾಳೆ, ಮಾತ್ರ ಸರಿಯಾಗಿ ಕೊಡ್ತಾಳೆ, ವಧೆನ ಕೊಟ್ಟಿದ್ದಾಳೆ. ಆ ವಧೆ ತಿನ್ನಾರ್ದೆ ಬಿದ್ದು ಒದ್ದಾಡ್ತಾಯಿದ್ರು ಅಲ್ಲೇ. ವಧೆ ಚೆನ್ನಾಗಿ ತಿಂದುಬಿಟ್ಟು ಇವರು ಕೊನೆಗೆ ಎದ್ದು ಓಡಿ ಬರ್ತಾರೆ. ತಪ್ಪಿಸ್ಕೊಂಡು ಕಣೋ, ಎಲ್ಲೋದ್ಲು ನೋಡೋಣ, ಇಟ್ಕೊಳ್ಳೋಣ ಬಾರೋ ಅಂತ. ಆದರೆ ಅವ್ರು ಸಿಕ್ಕಲ್ಲ, ಇಬ್ಬರೂ ತಪ್ಪಿಸ್ಕೊಂಡು ಓಡಿ ಬಂದಿರ್ತಾರೆ. ಆಮೇಲೆ ಈ ದಾಮಿನಿಗೆ ಫೋನ್ ಮಾಡ್ತಾರೆ, ಹೀಗೆ ಮೇಡಮ್ ತಪ್ಪಿಸ್ಕೊಂಡು ಓಡೋಗ್ಬಿಟ್ರು, ಆ ಪ್ರೇಮ ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ಲು ಅಂತೇಳಿ. ಆವಾಗ ಅವಳಿಗೆ ಇದಾಗುತ್ತೆ, ಅಲ್ಲೂ ಬಿಟ್ರೆ ನೀವೇನೋ ಮಾಡ್ತಾಯಿದ್ರಿ, ಪ್ರೇಮಂಗೂ 4 ತದ್ಕದಲ್ವೇನ್ರು, ಯಾಕ್ರೋ ಬಿಟ್ರಿ ಅಂತ. ಇಲ್ಲ ಮೇಡಮ್, ನಮಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಬಿಡಿಸ್ಕೊಂಡು ಹೋಗ್ಬಿಟ್ಲು ಅಂತ ಹೇಳ್ತಾರೆ. ಆಮೇಲೆ ಸರಿ, ನನ್ನ ಕೈಯಿಂದ ಅವನು ಶ್ರೀನಿವಾಸ್ ಸಾಯ್ತಾನೆ, ನನ್ನ ಕೈಯಿಂದನೇ ಅವ್ನು ಸಾಯೋದು, ಇರಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಎಲ್ಲ ಕಡೆ ರೌಡಿಗಳು ಬಿಟ್ಟಿದ್ದಾಳೆ ಅವನ್ನ ಹುಡುಕ್ಸೋಕ್ಕೆ, ಆದರೆ ಅವನು ಸಿಕ್ತಿಲ್ಲವಲ್ಲ ಅನ್ನೋದು. ಸಿಕ್ಕಿದ್ದ, ಆದರೆ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ ಎಲ್ಲ ಆಗಿತ್ತು, ಇನ್ನೇನು ಸಾಯಿಸೇ ಬಿಡಿ ಅಂತ ಹೇಳಿದ್ಲು, ಆದರೆ ಆಗಲಿಲ್ಲ. ಈ ಕಡೆ ಬಂದು ಕಲ್ಯಾಣಿಗೆ ಮಹಾದೇವ ಕಾಲೆಲ್ಲ ಇಚ್ಚುತ್ತಾ ಇದ್ದಾನೆ, ಅಂಗಾಲಿಂದ ಎಲ್ಲ ಇಚ್ಚುತ್ತಾ ಇದ್ದಾನೆ. ಅಮ್ಮಂಗೆ ಪಾಪ ಕಾಲು ನೋವು ಅಂತೇಳ್ಬಿಟ್ಟು, ಅಮ್ಮ ಈಗ ಹೆಂಗಿದ್ದೀಯಮ್ಮ ಅಂತಾನೆ. ಅಯ್ಯೋ ಮಗನೇ, ನೀನು ಮುಟ್ಟಿದ್ರೆ ಸಾಕು ಕಣೋ, ಹುಷಾರೇ ಆಗಿಬಿಡುತ್ತೆ, ನೀನೇನು ಇದು ಮಾಡೋದು ಬೇಡ, ನೀನು ಬರೀ ಮುಟ್ಟಿದ್ರೆ ಸಾಕು, ಆರಾಮಾಗ್ಬಿಡ್ತೀನಿ ಕಣೋ ನಾನು ಅಂತಾಳೆ. ಆಮೇಲೆ ಅಷ್ಟೊತ್ತಿಗೆ ಪ್ರೇಮ ಬರ್ತಾಳೆ. ಪ್ರೇಮ ಬಂದು ಅತ್ತೆ ಮಾತಾಡಿಸ್ಬಿಟ್ಟು, ಆವಾಗ ಪ್ರೇಮ, ಅವತ್ತು ನೀನು ನನ್ನ ಕಾಪಾಡಲಿಲ್ಲ ಅಂದರೆ ನಾನು ಬದುಕ್ತಾನೆ ಇರಲಿಲ್ಲ ಕಣಮ್ಮ ಅಂತ ಹೇಳ್ತಾಳೆ. ಅಯ್ಯೋ ಬಿಡಿ ಅತ್ತೆ, ಇರಲಿ ಪರವಾಗಿಲ್ಲ, ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ, ನನ್ನ ಜವಾಬ್ದಾರಿ ಅದು, ನಾನು ನಿಮ್ಮನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಆಗಿತ್ತು ಅಂತ ಹೇಳ್ತಾಳೆ. ಅಲ್ಲ ಹೆಂಗೆ ಗೊತ್ತಾಯಿತು ಹಿಂಗೆ ಬಂದು ನನ್ನನ್ನು ಕಾಪಾಡ್ದಲ್ಲ ಅಂತೇಳಿ. ಆಮೇಲೆ ಅದೆಲ್ಲ ಸ್ಟೋರಿ ಹೇಳ್ತಾಳೆ. ಹೇಳಾದಮೇಲೆ ದಾಮಿನಿ ಮೇಲೆ ನಿನಗೂ ಅನುಮಾನ ಇದೆ ಅಲ್ಲ ಪ್ರೇಮ ಅಂತ ಹೇಳ್ತಾಳೆ. ನಿಮಗೆ ಅತ್ತೆ ಅಂತಾಳೆ. ನನಗೆ ಸಂಪೂರ್ಣ ಅವಳ ಮೇಲೆ ಅನುಮಾನ ಇದೆ. ಯಾಕೆ ಅಂದರೆ, ಹೆಂಗೆ ಗೊತ್ತಾಯಿತು ನನಗೆ ಅಂದರೆ, ನನಗೆ ಅಷ್ಟು ಸೀರಿಯಸ್ಸಾಗಿ ನಾನು ಬಿದ್ದು ಒದ್ದಾಡ್ತಾ ಇದ್ದೀನಿ, ನನ್ನನ್ನು ಬಿಟ್ಬಿಟ್ಟು ಅವಳು ಬಾಗಿಲು ಬೀಗ ಹಾಕ್ಕೊಂಡು ಕಿಟಕಿ ಬಾಗಿಲೆಲ್ಲ ಮುಚ್ಚಿಬಿಟ್ಟು ಹೋದ್ಲು. ಆಮೇಲೆ ಬಂದಮೇಲೆ ಏನಕ್ಕೆ ನನ್ನ ಬಿಟ್ಟು ಹೋದಲ್ಲ ಅಂತ ಕೇಳಿದ್ರೆ, ಅಕ್ಕ ಒಂದು ಕಾಲ್ ಬಂದುಬಿಡ್ತು, ಮಾತಾಡ್ಕೊಂಡು ಹೋಗ್ಬಿಟ್ಟೆ, ಆಮೇಲೆ ಬಂದು ನೋಡಿದ್ರೆ ನೀವು ಇರಲೇ ಇಲ್ಲ ಅಕ್ಕ, ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದೀರಂತ ಮತ್ತೆ ದೇವಸ್ಥಾನಕ್ಕೆ ಹೋದೆ ನಾನು ಅಂತ ಹೇಳಿದ್ಲು. ಈ ಸುಳ್ಳು ಹೇಳಿದ್ಲು, ಮತ್ತು ಎಲ್ಲ ಅವಳೇ ಮಾಡಿರೋದು, ವಿಷ ಕೂಡ ಅವಳೇ ಹಾಕಿರ್ಬೋದು, ನೋಡೋಣಂತೆ, ಕಂಡುಹಿಡಿತೀನಿ, ಅದನ್ನು ಬಿಡಲ್ಲ. ಅವಳ ಜೊತೆ ಚೆನ್ನಾಗೇ ಇದ್ಕೊಂಡು ಅವಳು ಮರ್ಮನ ನಾನು ಕಂಡುಹಿಡಿಬೇಕು ಅಂತ ಹೇಳ್ತಾಳೆ. ನಿನಗೆ ಗೊತ್ತಿತ್ತಲ್ಲ ಪ್ರೇಮ ಅವಳು ಇಂಥವಳು ಅಂತೇಳಿ ಅಂತ. ಅತ್ತೆ ಗೊತ್ತಿತ್ತು, ಆದರೆ ಪ್ರೂಫ್ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ, ಎಲ್ಲ ಪ್ರೂಫು ಸಿಕ್ಕಿದ ಮೇಲೆ ಅವಳನ್ನು ಹಿಡಿಬೇಕು ಅಂತೇಳಿ. ಅವಳು ಮಾಡೋ ಆಟಗಳೆಲ್ಲ ನನಗೆ ಅರ್ಥ ಆಗಿದೆ ಅತ್ತೆ ಅಂತ ಹೇಳ್ತಾಳೆ. ಆವಾಗ ಅತ್ತೆ ಸೊಸೆ ಇಬ್ಬರು ಮಾತಾಡಿಕೊಂಡು ಆಮೇಲೆ ಸರಿ ಅಂತೇಳ್ಬಿಟ್ಟು ಪ್ರೇಮ ಹೋಗ್ತಾಳೆ. ಕಲ್ಯಾಣಿನೂ ಮನೆ ಒಳಗೆ ಹೋಗ್ತಾಳೆ. ಶ್ರೀನಿವಾಸನ ಕರ್ಕೊಬಂದಿರ್ತಾಳೆ. ಈಗ ಸೇಫ್ ಜಾಗ ಎಲ್ಲಿ ಅಂದರೆ, ಪ್ರೇಮನ ಮನೆ ಕರ್ಕೊಬಂದರೆ ಪ್ರೇಮನ ಮನೇಲೂ ದಾಮಿನಿ ಹುಡುಕಿಸ್ತಾಳೆ. ಆದರೆ ಕಲ್ಯಾಣಿ ಮನೆ ದೊಡ್ಡ ಮನೆ, ಯಾವ ರೂಮಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಹಾಗಾಗ್ಬಿಟ್ಟು, ಅತ್ತೆ ನೀವು ಮಾವ ನೀವು ಮನೇಲಿರೋದೇ ಬೆಸ್ಟು, ಅಲ್ಲೇ ಅಂದರೆ ಕಲ್ಯಾಣಿ ಅತ್ತೆ ಎಲ್ಲ ಇರ್ತಾರೆ, ಅಲ್ಲಿರೋದೇ ಬೆಸ್ಟು ಮಾವ ನೀವು ಅಂತೇಳ್ಬಿಟ್ಟು ಹಿಂದಿನ ಬಾಗಿಲಿಂದ ಕರ್ಕೊಂಬರ್ತಾಳೆ. ಆವಾಗ ಕಲ್ಯಾಣಿ ಅಡುಗೆ ಮನೇಲಿ ಬಂದು ನೀರು ಕುಡಿಯೋಕ್ಕೆ ಬಂದಿರ್ತಾಳೆ. ಯಾರೋ ಬಗ್ಗಿ ನೋಡ್ದಂಗೆ ಆಗುತ್ತೆ.
ಯಾರೋ ಬಗ್ ನೋಡಿದ್ರಲ್ಲ ಅಂತ ಪುನಃ ಅನುಮಾನ ಬಂದು ಯಾರೋ ಬಗ್ ನೋಡ್ದಂಗೆ ಆಯಿತು ಅಂತ ಮಾತಾಡ್ತಾಳೆ. ಆಮೇಲೆ ಏನೋ ಇರಲಿ ಅಂತ ಹೇಳ್ಬಿಟ್ಟು ನೀರು ಕುಡಿದು ಅವಳ ರೂಮಿಗೆ ಅವಳು ಹೊರಟೋಯ್ತಾಳೆ. ಅವಳು ಹೊರಟೋದ್ಮೇಲೆ ಇವಳು ಅವ್ರ ಮಾವನ ಕರ್ಕೊಂಡು ಮೆತ್ತಗೆ ಇನ್ನೊಂದು ರೂಮಿಗೆ ಪಾಸಾಯ್ತಾಳೆ. ಪಾಸಾಗಿ ಇನ್ನೊಂದು ರೂಮಲ್ಲಿ ಶ್ರೀನಿವಾಸನ ಇಡ್ತಾಳೆ. ಆಮೇಲೆ ಈ ದಾಮಿನಿ ಬಂದುಬಿಟ್ಟು ದಾಮಿನಿಗೂ ಗೊತ್ತಾಗ್ದಂಗೆ ಇಡಬೇಕು ಅಂತ ಆ ಮನೆಯಲ್ಲೇ ಇಡಬೇಕು, ಬೇರೆ ಕಡೆ ಇಟ್ಟರೆ ಅವಳು ಹುಡ್ಕಿಸ್ತಾಳೆ. ಹುಡುಕಿಸಿ ನಿಮಗೆ ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಮಾಡೇ ಮಾಡ್ತಾಳೆ ಮಾವ, ಆದ್ದರಿಂದ ಇಲ್ಲಿ ಮನೇಲಿರೋದೇ ಸೇಫು, ನೀವು ಬೇರೆ ಕಡೆ ಎಲ್ಲೂ ಬೇಡ ಮಾವ ಅಂತ ಹೇಳಿರ್ತಾಳೆ. ದಾಮಿನಿಗೆ ದಾಮಿನಿ ಕೂತ್ಕೊಂಡು ಮಾತಾಡುವಾಗ ದಾಮಿನಿಗೆ ಗೊತ್ತಾಗ್ಬಿಡುತ್ತೆ, ಕಲ್ಯಾಣಿಗೆ ಫುಲ್ಲು ನನ್ನ ಮೇಲೆ ಅನುಮಾನ ಬಂದಿದೆ, ನಾನು ಈ ಥರ ಮಾಡಿದ್ದೀನಿ ಅಂತ ಎಲ್ಲ ಅನುಮಾನ ಬಂದಿದೆ ಅಂತೇಳ್ಬಿಟ್ಟು ಪರಮೇಶ್ವರಿ ಹತ್ರ ಹೇಳ್ತಾ ಇರ್ತಾಳೆ ಎಲ್ಲನೂ. ನಿಮ್ಮ ಕಲ್ಯಾಣಿಗೆ ನನ್ನ ಮೇಲೆ ಫುಲ್ ಅನುಮಾನ ಬಂದಿದೆ, ಅಯ್ಯೋ ಏನು ಮಾಡೋದು ಇವಾಗ, ಅನುಮಾನ ಬಂದುಬಿಟ್ಟಿದೆಯಾ ಕಲ್ಯಾಣಿಗೆ, ಏನು ಮಾಡೋದು ಇವಾಗ ಅಂತ ಇವಳು ಕೇಳ್ತಾವಳೆ. ಅದಕ್ಕೆ ಅವಳು ಹೇಳ್ತಾಳೆ, ಏನಾಗಲ್ಲ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ಕಲ್ಯಾಣಿ ನನ್ನ ಮುಂದೆ ಏನು ಆಟ ಆಡೋಕ್ಕಾಗಲ್ಲ, ನಾನು ನೋಡ್ಕೊಳ್ತೀನಿ, ಯಾವತ್ತಿದ್ರೂ ನನ್ನ ಕೈಯಲ್ಲೇ ಸಾಯೋದವಳು ಅಂತ ಹೇಳ್ತಾಳೆ. ಆಮೇಲೆ ಈ ಕಡೆ ಪ್ರೇಮ ಮೆತ್ತ ಕರ್ಕೊಂಬರ್ತಾಳೆ. ಕರ್ಕೊಬಂದು ಹಿಂದಿನ ಬಾಗಿಲಿಂದ ಕರ್ಕೊಬಂದ್ಬಿಟ್ಟು, ಇಲ್ಲಿರೋದೇ ಸೇಫ್ ಮಾವ, ನೀವು ಇಲ್ಲೇ ಇರಬೇಕು, ಬೇರೆ ಎಲ್ಲೂ ನಿಮಗೆ ಅಂಥ ಒಳ್ಳೆ ಸ್ಥಳ ಎಲ್ಲೂ ಸಿಗಲ್ಲ, ಏಕೆಂದರೆ ನೀವು ಎಲ್ಲೇ ಇದ್ರೂ ಈ ದಾಮಿನಿ ಬಿಡೋದಿಲ್ಲ, ನಿಮ್ಮನ್ನು ಹುಡ್ಕಿಸ್ತಾಳೆ, ಹಾಗಾಗಿ ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಆವಾಗ ಈ ನೀರು ಕುಡಿಯೋಕ್ಕೆ ಬಂದಾಗ ಇಲ್ಲಿ ನೋಡಿ, ಆಮೇಲೆ ಅವ್ರು ಹಿಂದೆ ಹೋಗ್ತಾರೆ, ಮತ್ತು ಇವಳು ನೀರು ಕುಡಿದ್ಬಿಟ್ಟು ಯಾರೋ ಬಂದಂಗೆ ಆಯಿತು ಅಂತೇಳಿ ಮತ್ತೆ ನೀರು ಕುಡಿದು ಅವಳ ಪಾಡಿಗೆ ಅವಳು ರೂಮಿಗೆ ಹೊರಟೋಯ್ತಾಳೆ. ಇವಳು ಇನ್ನೊಂದು ರೂಮಿಗೆ ಕರ್ಕೊಂಡೋಗಿ ಸೇಫಾಗಿ ಬಿಟ್ಬಿಡ್ತಾಳೆ. ಒಳಗಡೆ ಬಂದು ಶ್ರೀನಿವಾಸನ ನೀಟಾಗಿ ಅಲ್ಲಿ ಬಿಡ್ತಾಳೆ, ಆರಾಮಾಗಿ ಅವನು ಅಲ್ಲಿರೋಕ್ಕೆ ಅನುಕೂಲ ಆಗುತ್ತೆ, ಹಾಗಾಗಿ ಏನು ತೊಂದರೆ ಆಗಲ್ಲ. ಮಹಾದೇವ ಅದು ಯಾರೋ ರೌಡಿಗಳು ಕಟ್ಟಾಕೊಂಡಿದ್ದಾರೆ, ಅವನು ಯಾರು ಅಂತ ಗೊತ್ತಾಗಿಲ್ಲ ಇನ್ನೂ. ಅಲ್ಲಿ ಕಾವ್ಯ ಮತ್ತು ಮಹಾದೇವ ಇಬ್ಬರು ಹೋಗಿದ್ದಾರೆ. ಭಾವ ಇವನು ನನಗೆ ಕೈಗೆ ಹೊಡೆದ್ಬಿಟ್ಟ, ಹಿಡಿಬೇಕಾದ್ರೆ ಏಟಾಯಿತು ಅಂತ ಹೇಳ್ತಾನೆ. ಫಸ್ಟು ನೀನು ಹಾಸ್ಪಿಟ್ಲೋಗಿ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಬಾ, ನಾವು ಅಷ್ಟೊತ್ತು ಇವನ್ನ ನೋಡ್ಕೊತಾ ಇರ್ತೀವಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಕಾವ್ಯನೂ ಹಂಗೆ ಅಂತಾಳೆ, ನೀವು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅದು ಟ್ರೀಟ್ಮೆಂಟ್ ತೊಗೊಂಡು ಬರೋಗಿ ಇವನ್ನ ನಾವು ನೋಡ್ಕೊತೀವಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಇವರಿಬ್ಬರು ಆ ರೌಡಿನ ಏನೋ ಅಂತೇಳ್ಬಿಟ್ಟು ಮಾತಾಡಿಸ್ಕೊಂಡು ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.